Jai Hind, welcome to Tejas Easy English. Dear friends, in this video I have taken 100 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started. And the first sentence is here. ನನಗೆ ಇಬ್ಬರು ಸಹೋದರರು ಇದ್ದಾರೆ, ನನಗೆ ಇಬ್ಬರು ಬ್ರದರ್ಸ್ ಇದ್ದಾರೆ ಅಂತ ಹೇಳೋದಕ್ಕೆ ಐ ಹ್ಯಾವ್ ಟೂ ಬ್ರದರ್ಸ್, ಐ ಹ್ಯಾವ್ ಟೂ ಬ್ರದರ್ಸ್. ಮೆಡಿಕಲ್ ಎಲ್ಲಿದೆ, ಮೆಡಿಕಲ್ ಎಲ್ಲಿದೆ ಕೇಳ್ತೀವಲ್ಲ, ವೇರ್ ಈಸ್ ದ ಮೆಡಿಕಲ್, ವೇರ್ ಈಸ್ ದ ಮೆಡಿಕಲ್. ನಾವು ಯಾವಾಗ ಭೇಟಿ ಮಾಡೋಕ್ಕೆ ಆಗುತ್ತೆ, ಯಾವಾಗ ನಾವು ಭೇಟಿ ಮಾಡೋಕ್ಕಾಗುತ್ತೆ, ಯಾವಾಗ ನೀವು ಫ್ರೀ ಆಗ್ತೀರಾ ಕೇಳ್ತೀವಲ್ಲ, ವೆನ್ ಕ್ಯಾನ್ ವಿ ಮೀಟ್, ವೆನ್ ಕ್ಯಾನ್ ವಿ ಮೀಟ್. ನಾನು ನಿನ್ನನ್ನು ನೋಡಬಲ್ಲೆ, ನನ್ನ ನೋಡೋಕ್ಕಾಗತ್ತೆ, ನಾನು ನಿನ್ನ ನೋಡಬಲ್ಲೆ ಅನ್ನೋದಕ್ಕೆ ಐ ಕ್ಯಾನ್ ಸಿ ಯು, ಐ ಕ್ಯಾನ್ ಸಿ ಯು. ಕೆಲಸ ಹೇಗಿದೆ, ವರ್ಕ್ ಹೆಂಗಿದೆ ಕೇಳ್ತೀವಲ್ಲ, ಹೌ ಈಸ್ ವರ್ಕ್, ಹೌ ಈಸ್ ದ ವರ್ಕ್. ನನಗೆ ಸೇಬು ಹಣ್ಣು ಇಷ್ಟ, ನನಗೆ ಆ್ಯಪಲ್ ಅಂದರೆ ಇಷ್ಟ ಅನ್ನೋದಕ್ಕೆ ಐ ಲೈಕ್ ಆ್ಯಪಲ್ಸ್, ಐ ಲೈಕ್ ಆ್ಯಪಲ್ಸ್. ನಾನು ಪ್ರತಿದಿನ ನಡಿತೀನಿ, ಪ್ರತಿದಿನ ನಡೆಯುತ್ತೇನೆ ಅಂದರೆ ವಾಕ್ ಮಾಡ್ತೀನಿ ಅಂತ, ಎವ್ರಿ ಡೇ ವಾಕ್ ಮಾಡೋ ಅಭ್ಯಾಸ ಇದೆ ನನಗೆ ಅನ್ನೋದಕ್ಕೆ ಐ ವಾಕ್ ಎವ್ರಿ ಡೇ, ಐ ವಾಕ್ ಎವ್ರಿ ಡೇ. ನಾನು ಪ್ರತಿದಿನ ಆಟ ಆಡ್ತೀನಿ, ಪ್ರತಿದಿನ ನಾನು ಗೇಮ್ಸ್ ಆಡ್ತೀನಿ ಅನ್ನೋದಕ್ಕೆ ಐ ಪ್ಲೇ ಎವ್ರಿ ಡೇ, ಐ ಪ್ಲೇ ಎವ್ರಿ ಡೇ. ನಾನು ಕಾಲೇಜಿಗೆ ಹೋಗುತ್ತಿದ್ದೇನೆ, ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಗೋಯಿಂಗ್ ಟು ಕಾಲೇಜ್, ಐ ಆಮ್ ಗೋಯಿಂಗ್ ಟು ಕಾಲೇಜ್. ಅದೇ ಅಭಿನವ್ ಶಾಲೆಗೆ ಹೋಗ್ತಿದ್ದಾನೆ ಅನ್ನೋದಕ್ಕೆ ಅಭಿನವ್ ಈಸ್ ಗೋಯಿಂಗ್ ಟು ಸ್ಕೂಲ್, ಅಭಿನವ್ ಈಸ್ ಗೋಯಿಂಗ್ ಟು ಸ್ಕೂಲ್. ನಾನು ತಯಾರಾಗಿಲ್ಲ, ನಾನಿನ್ನೂ ರೆಡಿ ಆಗಿಲ್ಲ ಅನ್ನೋದಕ್ಕೆ ಐ ಆಮ್ ನಾಟ್ ರೆಡಿ, ಐ ಆಮ್ ನಾಟ್ ರೆಡಿ. ನಾನು ಸದಾ ನಿನ್ನ ಜೊತೆ ಇರ್ತೀನಿ, ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ ಅನ್ನೋದಕ್ಕೆ ಐ ಆಮ್ ಆಲ್ವೇಸ್ ವಿತ್ ಯು, ಐ ಆಮ್ ಆಲ್ವೇಸ್ ವಿತ್ ಯು. ಅವನ ಮೇಲೆ ಕೂಗಬೇಡ ಅಂದರೆ ಅವನ ಮೇಲೆ ರೇಗಬೇಡ ಅಂತೀವಲ್ಲ, ಅವನ ಮೇಲೆ ರೇಗಬೇಡ, ಅವನ ಮೇಲೆ ಕೂಗಬೇಡ, ಅವನ ಮೇಲೆ ಕಿರ್ಚಬೇಡ, ಅವನಿಗೆ ಬೈಬೇಡ ಅನ್ನೋದಕ್ಕೆ ಡೋಂಟ್ ಶೌಟ್ ಅಟ್ ಹಿಮ್, ಡೋಂಟ್ ಶೌಟ್ ಅಟ್ ಹಿಮ್. ಅವಳ ಕಡೆ ನೋಡಬೇಡ, ಅವಳ ಕಡೆ ನೋಡಬೇಡ ಅನ್ನೋದಕ್ಕೆ ಡೋಂಟ್ ಲುಕ್ ಎಟ್ ಹರ್, ಡೋಂಟ್ ಲುಕ್ ಎಟ್ ಹರ್. ನಿನಗೆ ಅವನು ಗೊತ್ತಾ, ನಿನಗೆ ಅವನು ಪರಿಚಯ ಇದ್ದಾನ ಅಂತ ಹೇಳೋದಕ್ಕೆ ಡು ಯು ನೋ ಹಿಮ್, ಡು ಯು ನೋ ಹಿಮ್. ನನ್ನ ಬಳಿ ಸಮಯ ಇಲ್ಲ, ನನ್ನ ಹತ್ರ ಟೈಮ್ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ಹ್ಯಾವ್ ಟೈಮ್, ಐ ಡೋಂಟ್ ಹ್ಯಾವ್ ಟೈಮ್. ನಿನ್ನ ಬುದ್ಧಿಯನ್ನು ಉಪಯೋಗಿಸು, ನಿನ್ನ ಬುದ್ಧಿನ ಉಪಯೋಗಿಸು ಅನ್ನೋದಕ್ಕೆ ಯೂಸ್ ಯುವರ್ ಬ್ರೈನ್, ಯೂಸ್ ಯುವರ್ ಬ್ರೈನ್. ನೀನು ಏನು ಮಾಡಿದೆ, ನೀನು ಏನು ಮಾಡಿದೆ, ವಾಟ್ ಹ್ಯಾವ್ ಯು ಡನ್, ವಾಟ್ ಹ್ಯಾವ್ ಯು ಡನ್. ನಾನು ಏನನ್ನು ಮಾಡಿಲ್ಲ, ನಾನು ಏನೂ ಮಾಡಿಲ್ಲ ಅನ್ನೋದಕ್ಕೆ ಐ ಡಿಡಂಟ್ ಡೂ ಎನಿಥಿಂಗ್, ಐ ಡಿಡಂಟ್ ಡೂ ಎನಿಥಿಂಗ್. ನನಗೆ ಏನೂ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ ಅನ್ನೋದಕ್ಕೆ ಐ ಡೋಂಟ್ ನೋ ಎನಿಥಿಂಗ್, ಐ ಡೋಂಟ್ ನೋ ಎನಿಥಿಂಗ್. ನನಗೆ ಅಲ್ಲಿಗೆ ಹೋಗಲು ಬಿಡಿ, ನನಗೆ ಅಲ್ಲಿಗೆ ಹೋಗೋಕ್ಕೆ ಬಿಡಿ ಅಂತ ಹೇಳೋದಕ್ಕೆ ಲೆಟ್ ಮಿ ಗೋ ದೇರ್, ಲೆಟ್ ಮಿ ಗೋ ದೇರ್. ಅವನ ದಾರಿ ತಪ್ಪಿಸ್ಬೇಡಿ, ಅವನಿಗೆ ದಾರಿ ತಪ್ಪಿಸ್ಬೇಡಿ, ಮಿಸ್ಗೈಡ್ ಮಾಡಬೇಡಿ ಅನ್ನೋದಕ್ಕೆ ಡೋಂಟ್ ಮಿಸ್ಲೀಡ್ ಹಿಮ್, ಡೋಂಟ್ ಮಿಸ್ಲೀಡ್ ಹಿಮ್. ಇದನ್ನು ಹಗುರವಾಗಿ ತೆಗೆದುಕೋಬೇಡ, ಲೈಟಾಗಿ ತಗೋಬೇಡ ಅಂತೀವಲ್ಲ, ಡೋಂಟ್ ಟೇಕ್ ಇಟ್ ಲೈಟ್ಲಿ, ಡೋಂಟ್ ಟೇಕ್ ಇಟ್ ಲೈಟ್ಲಿ. ಇದು ಯಾರಿಗೆ ಇಷ್ಟ ಆಗಲ್ಲ, ಇದು ಯಾರಿಗೆ ಇಷ್ಟ ಆಗಲ್ಲ ಅಂತ ಕೇಳೋದಕ್ಕೆ ಹೂ ಡಸಂಟ್ ಲೈಕ್ ಇಟ್, ಹೂ ಡಸಂಟ್ ಲೈಕ್ ಇಟ್. ನಿನಗೆ ಏನು ಬೇಕು ಕೇಳು, ನಿನಗೆ ಏನು ಬೇಕು ಕೇಳು ಅನ್ನೋದಕ್ಕೆ ಆಸ್ಕ್ ವಾಟ್ ಯು ವಾಂಟ್, ಆಸ್ಕ್ ವಾಟ್ ಯು ವಾಂಟ್. ನಿನ್ನ ತಲೆಯನ್ನು ನೇರವಾಗಿ ಇಟ್ಕೋ, ನಿನ್ನ ತಲೆನ ಸ್ಟ್ರೈಟ್ ಇಟ್ಕೋ. ಯಾಕೆ ಅಕ್ಕಪಕ್ಕ ನೋಡ್ತೀಯಾ, ಆ ಕಡೆ ಈ ಕಡೆ ನೋಡ್ತೀಯ ಅಂತ ಹೇಳ್ತೀವಲ್ಲ, ಸೊ ನಿನ್ನ ತಲೆನ ಸ್ಟ್ರೈಟ್ ಇಟ್ಕೊ ಅನ್ನೋದಕ್ಕೆ ಕೀಪ್ ಯುವರ್ ಹೆಡ್ ಸ್ಟ್ರೈಟ್, ಕೀಪ್ ಯುವರ್ ಹೆಡ್ ಸ್ಟ್ರೈಟ್. ತುಂಬ ಮಾತಾಡಬೇಡ, ಜಾಸ್ತಿ ಮಾತಾಡಬೇಡ ಅನ್ನೋದಕ್ಕೆ ಡೋಂಟ್ ಸ್ಪೀಕ್ ಟೂ ಮಚ್, ಡೋಂಟ್ ಸ್ಪೀಕ್ ಟೂ ಮಚ್. ಆಹಾರ ರುಚಿಯಾಗಿತ್ತು, ಫುಡ್ ಟೇಸ್ಟಿಯಾಗಿತ್ತು ಅನ್ನೋದಕ್ಕೆ ದ ಫುಡ್ ವಾಸ್ ಟೇಸ್ಟಿ, ದ ಫುಡ್ ವಾಸ್ ಟೇಸ್ಟಿ. ಟೀ ಬಿಸಿಯಾಗಿತ್ತು, ದ ಟೀ ವಾಸ್ ಹಾಟ್, ದ ಟೀ ವಾಸ್ ಹಾಟ್. ಅಂಗಡಿ ಮುಚ್ಚಿತ್ತು, ಅಂಗಡಿ ಕ್ಲೋಸ್ ಆಗಿತ್ತು ಅನ್ನೋದಕ್ಕೆ ದ ಶಾಪ್ ವಾಸ್ ಕ್ಲೋಸ್ಡ್, ದ ಶಾಪ್ ವಾಸ್ ಕ್ಲೋಸ್ಡ್. ಮನೆ ದೊಡ್ಡ ಇತ್ತು, ಮನೆ ಭಾಳ ದೊಡ್ಡ ಇತ್ತು ಅನ್ನೋದಕ್ಕೆ ದ ಹೌಸ್ ವಾಸ್ ಬಿಗ್,
ದ ಹೌಸ್ ವಾಸ್ ಬಿಗ್. ಕಿಟಕಿ ತೆರೆದಿತ್ತು, ಕಿಟಕಿ ಓಪನ್ ಆಗಿತ್ತು. ದ ವಿಂಡೋ ವಾಸ್ ಓಪನ್. ದ ವಿಂಡೋ ವಾಸ್ ಓಪನ್. ಬಾಗಿಲು ಕೂಡ ತೆರೆದಿತ್ತು, ಕಿಟಕಿ ಓಪನ್ ಆಗಿತ್ತು, ಬಾಗಿಲು ಕೂಡ ತೆರೆದಿತ್ತು ಅಂತೀವಲ್ಲ. ದ ಡೋರ್ ವಾಸ್ ಓಪನ್ ಟು. ದ ಡೋರ್ ವಾಸ್ ಓಪನ್ ಟು. ಕೊಠಡಿ ಶುಚಿಯಾಗಿತ್ತು, ರೂಮ್ ಕ್ಲೀನ್ ಆಗಿತ್ತು. ದ ರೂಮ್ ವಾಸ್ ಕ್ಲೀನ್. ದ ರೂಮ್ ವಾಸ್ ಕ್ಲೀನ್. ಟವೆಲ್ ಕೊಳಕಾಗಿತ್ತು, ಟವೆಲ್ ಕೊಳಕಾಗಿತ್ತು ಅಂತೀವಲ್ಲ. ದ ಟವೆಲ್ ವಾಸ್ ಡರ್ಟಿ. ದ ಟವೆಲ್ ವಾಸ್ ಡರ್ಟಿ. ನೆಲ ಒದ್ದೆಯಾಗಿತ್ತು, ನೆಲ ವೆಟ್ ಆಗಿತ್ತು ಅನ್ನೋದಕ್ಕೆ ದ ಫ್ಲೋರ್ ವಾಸ್ ವೆಟ್. ದ ಫ್ಲೋರ್ ವಾಸ್ ವೆಟ್. ಮರಳು ಬಿಸಿಯಾಗಿತ್ತು. ದ ಸ್ಯಾಂಡ್ ವಾಸ್ ಹಾಟ್. ದ ಸ್ಯಾಂಡ್ ವಾಸ್ ಹಾಟ್. ಋತುಗಳು ಬದಲಾಗುತ್ತಿತ್ತು, ಕಾಲ ಚೇಂಜ್ ಆಗ್ತಿತ್ತು ಅಂತೀವಲ್ಲ. ದ ಸೀಸನ್ ವಾಸ್ ಚೇಂಜಿಂಗ್. ದ ಸೀಸನ್ ವಾಸ್ ಚೇಂಜಿಂಗ್. ಹೂವು ಕೆಂಪು ಬಣ್ಣದಲ್ಲಿ ಇತ್ತು, ಹೂವು ರೆಡ್ ಕಲರಲ್ಲಿತ್ತು ಅನ್ನೋದಕ್ಕೆ ದ ಫ್ಲವರ್ ವಾಸ್ ರೆಡ್. ದ ಫ್ಲವರ್ ವಾಸ್ ರೆಡ್. ಪ್ರಶ್ನೆ ಏನಾಗಿತ್ತು? ಏನಾಗಿತ್ತು ಪ್ರಶ್ನೆ? ಏನು ಪ್ರಶ್ನೆ ಕೇಳೋದಕ್ಕೆ ವಾಟ್ ವಾಸ್ ದ ಕ್ವಶನ್? ವಾಟ್ ವಾಸ್ ದ ಕ್ವಶನ್? ಉತ್ತರ ಏನಾಗಿತ್ತು? ಅದಕ್ಕೆ ಆನ್ಸರ್ ಏನಾಗಿತ್ತು ಕೇಳ್ತೀವಲ್ಲ. ವಾಟ್ ವಾಸ್ ದ ಆನ್ಸರ್? ವಾಟ್ ವಾಸ್ ದ ಆನ್ಸರ್? ನನ್ನ ಉತ್ತರ ಸರಿಯಾಗಿತ್ತು, ನನ್ನ ಆನ್ಸರ್ ಸರಿಯಾಗಿತ್ತು ಅನ್ನೋದಕ್ಕೆ ಮೈ ಆನ್ಸರ್ ವಾಸ್ ಕರೆಕ್ಟ್. ಮೈ ಆನ್ಸರ್ ವಾಸ್ ಕರೆಕ್ಟ್. ನಿನ್ನ ಉತ್ತರ ಸರಿಯಾಗಿರಲಿಲ್ಲ, ನಿನ್ನ ಆನ್ಸರ್ ಸರಿಯಾಗಿರಲಿಲ್ಲ ಅನ್ನೋದಕ್ಕೆ ಯುವರ್ ಆನ್ಸರ್ ವಾಸ್ ನಾಟ್ ಕರೆಕ್ಟ್. ಯುವರ್ ಆನ್ಸರ್ ವಾಸ್ ನಾಟ್ ಕರೆಕ್ಟ್. ನಾನು ಬ್ಯುಸಿಯಾಗಿದ್ದೆ. ಐ ವಾಸ್ ಬ್ಯುಸಿ. ಐ ವಾಸ್ ಬ್ಯುಸಿ. ನಾನು ಬಿಡುವಾಗಿದ್ದೆ, ನಾನು ಫ್ರೀ ಆಗಿದ್ದೆ ಅನ್ನೋದಕ್ಕೆ ಐ ವಾಸ್ ಫ್ರೀ. ಐ ವಾಸ್ ಫ್ರೀ. ನಾನು ಖುಷಿಯಾಗಿದ್ದೆ, ಹ್ಯಾಪಿಯಾಗಿದ್ದೆ. ಐ ವಾಸ್ ಹ್ಯಾಪಿ. ಐ ವಾಸ್ ಹ್ಯಾಪಿ. ನಾನು ಬೇಜಾರಾಗಿದ್ದೆ. ಐ ವಾಸ್ ಸ್ಯಾಡ್. ಐ ವಾಸ್ ಸ್ಯಾಡ್. ನಾನು ಸಿಟ್ಟಾಗಿದ್ದೆ. ಐ ವಾಸ್ ಆ್ಯಂಗ್ರಿ. ಐ ವಾಸ್ ಆ್ಯಂಗ್ರಿ. ನಾನು ಚಿಂತಿತನಾಗಿದ್ದೆ, ನನಗೆ ಟೆನ್ಷನ್ ಇತ್ತು ಅನ್ನೋ ಅರ್ಥ ಐ ವಾಸ್ ವರ್ರಿಡ್. ಐ ವಾಸ್ ವರ್ರಿಡ್. ನನಗೆ ಬಾಯಾರಿಕೆ ಆಗಿತ್ತು, ನಂಗೆ ಬಾಯಾರಿಕೆ ಆಗಿತ್ತು ಅನ್ನೋದಕ್ಕೆ ಐ ವಾಸ್ ಥರ್ಸ್ಟಿ. ಐ ವಾಸ್ ಥರ್ಸ್ಟಿ. ಅದು ಇಂಪಾರ್ಟೆಂಟ್ ಆಗಿತ್ತು, ಅದು ಪ್ರಮುಖವಾಗಿತ್ತು ಅನ್ನೋದಕ್ಕೆ ದಟ್ ವಾಸ್ ಇಂಪಾರ್ಟೆಂಟ್. ದಟ್ ವಾಸ್ ಇಂಪಾರ್ಟೆಂಟ್. ಅದು ಅಲ್ಲಿ ಇರಲಿಲ್ಲ, ಅದಲ್ಲಿ ಇರಲಿಲ್ಲ ಅನ್ನೋದಕ್ಕೆ ಇಟ್ ವಾಸ್ ನಾಟ್ ದೇರ್. ಇಟ್ ವಾಸ್ ನಾಟ್ ದೇರ್. ಸಮಯದಲ್ಲಿ ನಾನು ಬ್ಯುಸಿಯಾಗಿದ್ದೆ, ಆ ಟೈಮಲ್ಲಿ ನಾನು ಬ್ಯುಸಿಯಾಗಿದ್ದೆ ಅನ್ನೋದಕ್ಕೆ ಐ ವಾಸ್ ಬ್ಯುಸಿ ಅಟ್ ದಟ್ ಟೈಮ್. ಐ ವಾಸ್ ಬ್ಯುಸಿ ಅಟ್ ದಟ್ ಟೈಮ್. ನಾನು ನಿನ್ನ ಜೊತೆ ಮಾತಾಡ್ಬೋದಾ? ನಾನು ಸ್ವಲ್ಪ ಮಾತಾಡಬೇಕು, ನಿನ್ನ ಜೊತೆ ಇವಾಗ ಮಾತಾಡ್ಬೋದಾ ಕೇಳೋದಕ್ಕೆ ಮೇ ಐ ಸ್ಪೀಕ್ ಟು ಯು. ಮೇ ಐ ಸ್ಪೀಕ್ ಟು ಯು. ಖಂಡಿತ ಇಲ್ಲ, ಖಂಡಿತವಾಗಿಯೂ ಇಲ್ಲ ಅನ್ನೋದಕ್ಕೆ ನಾಟ್ ಎಟ್ ಆಲ್. ನಾಟ್ ಎಟ್ ಆಲ್. ಎಲ್ಲಿಗೆ ಹೋಗಬೇಕು? ವೇರ್ ಟು ಗೋ. ವೇರ್ ಟು ಗೋ. ನೀನು ಹೋಗಲು ತಯಾರಾದ್ಯಾ? ನೀನು ಹೋಗೋಕ್ಕೆ ರೆಡಿ ಆದ್ಯಾ ಕೇಳೋದಕ್ಕೆ ಆರ್ ಯು ರೆಡಿ ಟು ಗೋ. ಆರ್ ಯು ರೆಡಿ ಟು ಗೋ. ಇದು ಯಾವಾಗಾಗಿದ್ದು? ಇದು ಯಾವಾಗಾಗಿದ್ದು ಕೇಳೋದಕ್ಕೆ ವೆನ್ ಡಿಡ್ ಇಟ್ ಹ್ಯಾಪನ್. ವೆನ್ ಡಿಡ್ ಇಟ್ ಹ್ಯಾಪನ್. ನಾನು ನಿಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳಬಹುದಾ? ನಾನು ನಿಮ್ಮ ಪಕ್ಕದಲ್ಲಿ ಕುತ್ಕೋಬೋದಾ ಕೇಳೋದಕ್ಕೆ ಮೇ ಐ ಸಿಟ್ ನೆಕ್ಸ್ಟ್ ಟು ಯು. ಮೇ ಐ ಸಿಟ್ ನೆಕ್ಸ್ಟ್ ಟು ಯು. ನೀನು ಕುರುಡನ. ನೀನು ಕುರುಡನ ಕೇಳೋದಕ್ಕೆ ಆರ್ ಯು ಬ್ಲೈಂಡ್. ಆರ್ ಯು ಬ್ಲೈಂಡ್. ಜಗಳ ವಿವಾದ ಏನು? ಜಗಳ ಅಥವಾ ವಿವಾದ ಏನು ಕೇಳೋದಕ್ಕೆ ವಾಟ್ ಈಸ್ ದ ಡಿಸ್ಪ್ಯೂಟ್. ವಾಟ್ ಈಸ್ ದ ಡಿಸ್ಪ್ಯೂಟ್. ನಂತರ ಮಾತಾಡೋಣ, ಆಮೇಲೆ ಮಾತಾಡೋಣ ಅನ್ನೋದಕ್ಕೆ ಲೆಟ್ಸ್ ಟಾಕ್ ಲೇಟರ್. ಲೆಟ್ಸ್ ಟಾಕ್ ಲೇಟರ್. ಏನು ನಡೀತಿದೆ? ಏನು ನಡೀತಿದೆ ಕೇಳೋದಕ್ಕೆ ವಾಟ್ ಈಸ್ ಹ್ಯಾಪನಿಂಗ್. ವಾಟ್ ಈಸ್ ಹ್ಯಾಪನಿಂಗ್. ನಾನು ನಿಮ್ಮ ಪರವಾಗಿ ಇದ್ದೇನೆ, ನಾನು ನಿಮ್ಮ ಪರ ಇದ್ದೇನೆ ಅನ್ನೋದಕ್ಕೆ ಐ ಆಮ್ ಆನ್ ಯುವರ್ ಸೈಡ್. ಐ ಆಮ್ ಆನ್ ಯುವರ್ ಸೈಡ್. ಎದುರ ಬದ್ರ ನಿಲ್ಲು, ಆಪೋಸಿಟ್ ನಿಂತ್ಕೊಳ್ಳಿ ಅನ್ನೋದಕ್ಕೆ ಸ್ಟ್ಯಾಂಡ್ ಫೇಸ್ ಟು ಫೇಸ್. ಸ್ಟ್ಯಾಂಡ್ ಫೇಸ್ ಟು ಫೇಸ್. ನೀನು ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೆ ಹೋಗಿದ್ದೆ ನೀನು ಕೇಳ್ತೀವಲ್ಲ. ವೇರ್ ಡಿಡ್ ಯು ಗೋ. ವೇರ್ ಡಿಡ್ ಯು ಗೋ. ಇದು ಗೋ. ಇದು ವೇರ್ ಡಿಡ್ ಯು ಗೋ.
ನಾನು ಏನೋ ಒಂದು ಹೇಳ್ಬೋದಾ, ನಾನೇನೊಂದು ಹೇಳ್ಬೋದಾ ಕೇಳೋದಕ್ಕೆ ಡು ಐ ಸೇ ಒನ್ ಥಿಂಗ್, ಡು ಐ ಸೇ ಒನ್ ಥಿಂಗ್. ನೀನು ಏನು ಹೇಳಿದೆ, ನೀನು ಏನು ಹೇಳಿದೆ ಕೇಳೋದಕ್ಕೆ ವಾಟ್ ಡಿಡ್ ಯು ಸೇ, ವಾಟ್ ಡಿಡ್ ಯು ಸೇ. ಅವನಿಗೆ ಧಮಕಿ ಹಾಕಬೇಡ, ಅವನಿಗೆ ಹೆದರಿಸ್ಬೇಡ ಅಂತೀವಲ್ಲ, ಡೋಂಟ್ ಥ್ರೆಟನ್ ಹಿಮ್, ಡೋಂಟ್ ಥ್ರೆಟನ್ ಹಿಮ್. ಇವತ್ತು ತುಂಬ ಸೆಕೆ ಇದೆ, ಇವತ್ತು ತುಂಬ ಸೆಕೆ ಇದೆ ಅಂತೀವಲ್ಲ, ಇಟ್ ಈಸ್ ಸೋ ಹಾಟ್ ಟುಡೇ, ಇಟ್ ಈಸ್ ಸೋ ಹಾಟ್ ಟುಡೇ. ಇದನ್ನು ಬೇಗ ಮಾಡು, ಇದನ್ನ ಬೇಗ ಮಾಡು ಅನ್ನೋದಕ್ಕೆ ಡೂ ಇಟ್ ಫಾಸ್ಟ್ ಅಥವಾ ಮೇಕ್ ಇಟ್ ಫಾಸ್ಟ್, ಮೇಕ್ ಇಟ್ ಫಾಸ್ಟ್. ಅವನನ್ನು ಹಿಂಬಾಲಿಸಬೇಡ, ಅವನನ್ನು ಫಾಲೋ ಮಾಡಬೇಡ ಅಂತೀವಲ್ಲ, ಡೋಂಟ್ ಫಾಲೋ ಹಿಮ್, ಡೋಂಟ್ ಫಾಲೋ ಹಿಮ್. ಸಮಯ ನೋಡು, ಟೈಮ್ ನೋಡು ಅನ್ನೋದಕ್ಕೆ ಲುಕ್ ಅಟ್ ದ ಟೈಮ್, ಲುಕ್ ಅಟ್ ದ ಟೈಮ್. ನನಗೆ ಇದು ತುಂಬ ಇಷ್ಟ, ನನಗಿದು ಭಾಳ ಇಷ್ಟ ಅನ್ನೋದಕ್ಕೆ ಐ ಲೈಕ್ ಇಟ್ ಸೋ ಮಚ್, ಐ ಲೈಕ್ ಇಟ್ ಸೋ ಮಚ್. ಹೋಗಿ ಆಡ್ಕೋ, ಹೋಗಿ ಆಟ ಆಡ್ಕೋ ಅನ್ನೋದಕ್ಕೆ ಗೋ ಆ್ಯಂಡ್ ಪ್ಲೇ, ಗೋ ಆ್ಯಂಡ್ ಪ್ಲೇ. ನೀನು ಏನು ಯೋಚಿಸ್ತಿದ್ದೀಯಾ, ನೀನೇನು ಥಿಂಕ್ ಮಾಡ್ತಿದ್ದೀಯಾ ಅನ್ನೋದಕ್ಕೆ ವಾಟ್ ಆರ್ ಯು ಥಿಂಕಿಂಗ್, ವಾಟ್ ಆರ್ ಯು ಥಿಂಕಿಂಗ್. ನನಗೆ ರೆಸ್ಟ್ ತೆಗೆದುಕೊಳ್ಳಲು ಬಿಡು, ನನಗೆ ರೆಸ್ಟ್ ತಗೊಳ್ಳೋಕ್ಕೆ ಬಿಡು ಅನ್ನೋದಕ್ಕೆ ಲೆಟ್ ಮೀ ಟೇಕ್ ರೆಸ್ಟ್, ಲೆಟ್ ಮೀ ಟೇಕ್ ರೆಸ್ಟ್. ಸೋಮಾರಿಯಾಗಿ ಕೂತ್ಕೋಬೇಡ, ಸೋಮಾರಿಯಾಗಿ ಐಡ್ಲಾಗಿ ಲೇಜಿಯಾಗಿ ಕೂತ್ಕೋಬೇಡ ಅನ್ನೋದಕ್ಕೆ ಡೋಂಟ್ ಸಿಟ್ ಐಡಲ್, ಡೋಂಟ್ ಸಿಟ್ ಐಡಲ್. ನಾನು ನಿನ್ನ ಹಿತೈಷಿ, ನಾನು ನಿನ್ನ ವೆಲ್ ವಿಷರ್ ಅಂತೀವಲ್ಲ, ಐ ಆಮ್ ಯುವರ್ ವೆಲ್ ವಿಷರ್, ಐ ಆಮ್ ಯುವರ್ ವೆಲ್ ವಿಷರ್. ನಾನೊಬ್ಬ ಪ್ರವಾಸಿಗ, ನಾನೊಬ್ಬ ಟೂರಿಸ್ಟ್ ಅನ್ನೋದಕ್ಕೆ ಐ ಆಮ್ ಅ ಟೂರಿಸ್ಟ್, ಐ ಆಮ್ ಅ ಟೂರಿಸ್ಟ್. ನಾನು ವಿಪ್ರೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, ನಾನು ಇನ್ಫೋಸಿಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, ನಾನು ಬಾಷ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, ಈ ರೀತಿ ಎಲ್ಲ ಹೇಳ್ತೀವಲ್ಲ. ಐ ವರ್ಕ್ ಫಾರ್ ವಿಪ್ರೋ ಕಂಪನಿ, ಐ ವರ್ಕ್ ಫಾರ್ ವಿಪ್ರೋ ಕಂಪನಿ. ನಿಮ್ಮ ಉದ್ಯೋಗ ಏನು? ವಾಟ್ ಈಸ್ ಯುವರ್ ಪ್ರೊಫೆಷನ್, ವಾಟ್ ಈಸ್ ಯುವರ್ ಪ್ರೊಫೆಷನ್. ನೀವು ಎಲ್ಲಿ ಕೆಲಸ ಮಾಡೋದು, ನೀವು ವರ್ಕ್ ಮಾಡೋದು ಎಲ್ಲಿ ಕೇಳೋದಕ್ಕೆ ವೇರ್ ಡು ಯು ವರ್ಕ್, ವೇರ್ ಡು ಯು ವರ್ಕ್. ನೀನು ಬರ್ತಾ ಇದೆಯಾ, ನೀನು ಬರ್ತಾ ಇದೆಯಾ ಕೇಳೋದಕ್ಕೆ ಆರ್ ಯು ಕಮಿಂಗ್, ಆರ್ ಯು ಕಮಿಂಗ್. ನನ್ನ ಕೆಲಸ ಆಯಿತು, ನನ್ನ ವರ್ಕ್ ಆಯಿತು ಅನ್ನೋದಕ್ಕೆ ಮೈ ವರ್ಕ್ ಈಸ್ ಕಂಪ್ಲೀಟ್, ಮೈ ವರ್ಕ್ ಈಸ್ ಕಂಪ್ಲೀಟ್. ನಾನು ರಜೆ ಮೇಲೆ ತೆರಳುತ್ತಾ ಇದ್ದೀನಿ, ನಾನು ರಜೆ ಮೇಲೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಗೋಯಿಂಗ್ ಆನ್ ವೆಕೇಶನ್, ಐ ಆಮ್ ಗೋಯಿಂಗ್ ಆನ್ ವೆಕೇಶನ್. ನಾನು ರಜೆಯಿಂದ ವಾಪಸ್ ಬಂದೆ, ಐ ಆಮ್ ಬ್ಯಾಕ್ ಫ್ರಮ್ ವೆಕೇಶನ್, ಐ ಆಮ್ ಬ್ಯಾಕ್ ಫ್ರಮ್ ವೆಕೇಶನ್. ನಾನು ಚಿಕಾಗೋ ಹೋಗ್ತಾ ಇದ್ದೀನಿ, ನಾನು ಅಮೇರಿಕಾ ಹೋಗ್ತಾ ಇದ್ದೀನಿ, ನಾನು ಲಂಡನ್ ಹೋಗ್ತಾ ಇದ್ದೀನಿ ಹೇಳ್ತೀವಲ್ಲ, ಐ ಆಮ್ ಗೋಯಿಂಗ್ ಟು ಚಿಕಾಗೋ, ಐ ಆಮ್ ಗೋಯಿಂಗ್ ಟು ಚಿಕಾಗೋ. ನಾನೊಬ್ಬ ಸಸ್ಯಾಹಾರಿ, ನಾನೊಬ್ಬ ವೆಜಿಟೇರಿಯನ್ ಅನ್ನೋದಕ್ಕೆ ಐ ಆಮ್ ವೆಜಿಟೇರಿಯನ್ ಅಥವಾ ಐ ಆಮ್ ಅ ವೆಜಿಟೇರಿಯನ್. ನಾನು ಬ್ಯುಸಿ ಆಗಿಲ್ಲ, ನಾನು ಫ್ರೀ ಇದ್ದೀನಿ ಅನ್ನೋ ಅರ್ಥ ಐ ಆಮ್ ನಾಟ್ ಬ್ಯುಸಿ, ಐ ಆಮ್ ನಾಟ್ ಬ್ಯುಸಿ. ನನಗೆ ಇದು ಗೊತ್ತು, ನನಗೆ ಇದು ಗೊತ್ತು ಅನ್ನೋದಕ್ಕೆ ಐ ನೋ ದಿಸ್, ಐ ನೋ ದಿಸ್. ನೀನು ಹೇಳಿದ್ದು ತಪ್ಪು, ನೀನು ಹೇಳಿದೆಯಲ್ಲ ಅದು ತಪ್ಪು ಅನ್ನೋದಕ್ಕೆ ಯು ಆರ್ ರಾಂಗ್, ಯು ಆರ್ ರಾಂಗ್. ನೀನು ಚೆನ್ನಾಗಿ ಕಾಣ್ತಾ ಇದೆಯಾ, ಯು ಆರ್ ಲುಕಿಂಗ್ ಗುಡ್ ಅಥವಾ ಯು ಲುಕ್ ಗುಡ್. ಸಂಜೆ ಭೇಟಿ ಮಾಡೋಣ, ಈವ್ನಿಂಗ್ ಮೀಟ್ ಮಾಡೋಣ ಅಂತೀವಲ್ಲ, ಸಿ ಯು ಇನ್ ದ ಈವ್ನಿಂಗ್, ಸಿ ಯು ಇನ್ ದ ಈವ್ನಿಂಗ್. ನಿನ್ನನ್ನು ನಾಳೆ ನೋಡ್ತೀನಿ, ನಿನ್ನ ನಾಳೆ ಭೇಟಿ ಮಾಡ್ತೀನಿ ಅನ್ನೋ ಅರ್ಥ ಸಿ ಯು ಟುಮಾರೋ, ಸಿ ಯು ಟುಮಾರೋ. ನಂತರ ನೋಡ್ತೀನಿ, ಆಮೇಲೆ ನೋಡ್ತೀನಿ ಅನ್ನೋದಕ್ಕೆ ಸಿ ಯು ಲೇಟರ್, ಸಿ ಯು ಲೇಟರ್. ಇದು ಸುಲಭ, ಇದು ಈಸಿ ಅನ್ನೋದಕ್ಕೆ ದಿಸ್ ಈಸ್ ಈಸಿ, ದಿಸ್ ಈಸ್ ಈಸಿ. ಇದು ಕಷ್ಟ, ದಿಸ್ ಈಸ್ ಡಿಫಿಕಲ್ಟ್, ದಿಸ್ ಈಸ್ ಡಿಫಿಕಲ್ಟ್. ಇದು ಸಾಧ್ಯವಿಲ್ಲ, ದಿಸ್ ಈಸ್ ಇಂಪಾಸಿಬಲ್, ದಿಸ್ ಈಸ್ ಇಂಪಾಸಿಬಲ್. ಇದನ್ನ ಇನ್ನೊಂದು ರೀತಿ ಹೇಳ್ಬೋದು, ದಿಸ್ ಈಸ್ ನಾಟ್ ಪಾಸಿಬಲ್. ಇದು ಮುಖ್ಯವಾಗಿದ್ದು, ದಿಸ್ ಈಸ್ ಇಂಪಾರ್ಟೆಂಟ್, ದಿಸ್ ಈಸ್ ಇಂಪಾರ್ಟೆಂಟ್. ನಾನು ಇದನ್ನು ಕೊಂಡುಕೊಳ್ಳುವೆ, ನಾನು ಇದನ್ನ ಕೊಂಡ್ಕೋತೀನಿ, ಐ ವಿಲ್ ಬೈ ಇಟ್, ಐ ವಿಲ್ ಬೈ ಇಟ್. ನಾನು ಅಂಗಡಿಯಲ್ಲಿ ಇದ್ದೇನೆ, ಐ ಆಮ್ ಎಟ್ ದ ಶಾಪ್, ಐ ಆಮ್ ಎಟ್ ದ ಶಾಪ್. ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ನಾನು ಡ್ರೈವಿಂಗ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಆ್ಯಕ್ಚುಲಿ ಇದು ಕೊನೆಯ ವಾಕ್ಯ.
ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.